ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಎಲ್ಲರೂ ಕೂಡ ನಾಳೆ ನಡೆಯುವಂತಹ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 2025-26 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ 8 ಮಾರ್ಕ್ಸನ್ನು ಯಾವ್ಯಾವ ಚಾಪ್ಟರ್ಲಿ ಯಾವ ರೀತಿಯಾಗಿ ಓದಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 2025 ಯಾವ್ದು ಬಂದಿತ್ತು, 2024 ಯಾವ್ದು ಬಂದಿತ್ತು, ಪ್ರಿಪ್ರೇಟ್ರಿಯಲ್ಲಿ ಯಾವ್ದು ಬಂದಿತ್ತು, 6 ಮಾಡೆಲ್ ಪೇಪರ್ಗಳು, 3 ಈ ವರ್ಷದ 3 ಮಾಡೆಲ್ ಪೇಪರು, 3 ಹೋದ ವರ್ಷದ ಮಾಡೆಲ್ ಪೇಪರು ಎಲ್ಲ ಸೇರಿಸಿ ಟೋಟಲ್ ಆಗಿ 10 ಪೇಪರಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಬಂದಿತ್ತು ಅನ್ನೋದನ್ನು 8 ಮಾರ್ಕ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ 4 ಮಾರ್ಕ್ಸ್ ಹೇಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ್ದೆ 4 ಮಾರ್ಕ್ಸು ತುಂಬ ಅಂದರೆ ತುಂಬ ಈಸಿ, ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ಲು 2025 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ನ ತೆಗೆದ್ರೆ ಟೋಟಲ್ ಆಗಿ ನಿಮಗೆ ಕೇಳುವಂಥದ್ದು 10 ಕ್ವಶನ್ಸು. 10 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸು. ಈ 6 ಕ್ವಶನ್ಸಲ್ಲಿ 4 ಕ್ವಶನ್ಸು ಬರೀ 2 ಚಾಪ್ಟರ್ಸ್ನ ಓದಿದ್ರೆ ಸಾಕು. ದಟ್ ಮೀನ್ಸ್ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತೆ. ನಾನು ನಿಮಗೆ ಇವಾಗ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಯಾವ ಕ್ವಶನ್ಸ್ ಕೊಡ್ತೀನೋ ಆ ಕ್ವಶನ್ಸನ್ನು ಕರೆಕ್ಟ್ ಓದ್ಕೊಂಡೋದ್ರಲ್ಲಿ 2 ಮುಗೀತು. ಒಟ್ಟು ಅಟೆಂಡ್ ಮಾಡಬೇಕಾಗಿರೋದೆಷ್ಟು 6, 6ರಲ್ಲಿ 2 ಮುಗಿದೋಯ್ತಾ. ನೆಕ್ಸ್ಟು ನಾನು ನಿಮಗೆ ಮಾರ್ಕೆಟಿಂಗ್ ಚಾಪ್ಟ್ರಲ್ಲಿ ಕೊಡುವಂತಹ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಆ ಚಾಪ್ಟ್ರಲ್ಲೂ 2 ಕ್ವಶನ್ ಬರುತ್ತೆ. ಅಲ್ಲಿಗೆ 2 ಚಾಪ್ಟರ್ ಓದಿದ್ರೆ 4 ಮಾರ್ಕ್ಸಿನ ಎಷ್ಟು ಕ್ವಶನ್ಸ್ ಬಂತು? 4 ಕ್ವಶನ್ಸು ಬಂದೋಯ್ತು. ಇನ್ನೂ ಉಳಿದಿರೋ 2 ಕ್ವಶನ್ಸು, ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ಕೇಳೋದೇ 2 ಕ್ವಶನ್ಸು, ಅದನ್ನು ನೀವು ತೊಗೊಳ್ಬಹುದು. ಇಲ್ಲ ಕಂಟ್ರೋಲಿಂಗಲ್ಲಿ 3 ಕ್ವಶನ್ಸ್ ಇದೆ, ಈಸಿಯಾಗಿ ಓದ್ಕೊಳ್ಬಹುದು, ಅದನ್ನು ತೊಗೊಳ್ಬಹುದು. ಇಲ್ಲ ಪ್ಲ್ಯಾನಿಂಗ್ ಒಂದು ಚಾಪ್ಟರು ಆರಾಮಾಗಿ ಬರಿಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು, ಹಾಗಾಗಿ ಅದು ತೊಗೋಬೋದು. ಯಾವ ತೊಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಇದೆರಡು ಚಾಪ್ಟರ್ ಮಾತ್ರ, ಬಿಸ್ನೆಸ್ ಎನ್ವಿರಾನ್ಮೆಂಟು ಮಾರ್ಕೆಟಿಂಗ್ ಚಾಪ್ಟರ್ನ ಬಿಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಮಾರ್ಕೆಟಿಂಗ್ ಚಾಪ್ಟರಲ್ಲಿ ನಾನು 8 ಮಾರ್ಕ್ಸಿಗೆ ಅಂತ 3 ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಮೋಸ್ಟ್ ಇಂಪಾರ್ಟೆಂಟು. ಅಡ್ವರ್ಟೈಸ್ಮೆಂಟು, ಪರ್ಸನಲ್ ಸೆಲ್ಲಿಂಗ್ ಡಿಫ್ರೆನ್ಸು, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು, ಪ್ರೈಸಿಂಗ್, ಫ್ಯಾಕ್ಟರ್ಸು, ಇದು 3 ಕ್ವಶನ್ನು ಸಮ್ ಟೈಮ್ 4ಅಲ್ಲೂ ಬಂದಿದೆ. ಹಾಗಾಗಿ ನೀವು ಅಲ್ಲಿ 8ಗೆ ಏನು ಓದಿರ್ತೀರೋ ಅದೇ ಕ್ವಶನ್ ಇಲ್ಲೊಂಚೂರು ರಿಪೀಟ್ ಆಗಿದೆ, ಒಂದು 2 ಎಕ್ಸ್ಟ್ರಾ ಟಾಪಿಕ್ ಇದೆ ಅಷ್ಟೇ. ಹಾಗಾಗಿ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ 2 ಕ್ವಶನ್ಸು, 2 ಕ್ವಶನ್ಸು ಯಾವ ಚಾಪ್ಟ್ರಲ್ಲಿ ಬರುತ್ತೋ ಅದನ್ನು ಫಸ್ಟ್ ಹೇಳೋಣ ನಾನು. ಹಾಗಾದರೆ ಫಸ್ಟ್ ಇವಾಗ ಮಾರ್ಕೆಟಿಂಗ್ ಚಾಪ್ಟರ್ಗೆ ಹೋಗೋಣ. ಮಾರ್ಕೆಟಿಂಗ್ ಚಾಪ್ಟ್ರಲ್ಲಿ 8 ಮಾರ್ಕ್ಸಿಗೆ ಏನೇನು ಓದಿದ್ದೀರಿ ಅನ್ನೋ ನಿಮಗೆ ನೆನಪಿದೆ ಅಲ್ವಾ? ಓಕೆ, ಆ ಕ್ವಶನ್ಸ್ಗಳನ್ನ ಕಲ್ತ್ಕೊಳ್ಳೋದ್ರ ಜೊತೆಗೆ ಮಾರ್ಕೆಟಿಂಗ್ ಚಾಪ್ಟರ್ಗೆ ಬನ್ನಿ. ಓಕೆನಾ? ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು 2025 ಯಾವ್ದು ಕೇಳಿದರು ಅಂತ. ಫೀಚರ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್ ಕೇಳಿದರು. ಕ್ವಶನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಟಾಪಿಕ್ ನೀವು ಇದು ಮಾಡಿದ್ರೆ ಆಯಿತು. ಯಾವಾಗಲೂ ಕೂಡ ಕ್ವಶನ್ ನಂಬರ್ ಏನಾಗಿರುತ್ತೆ? 34, 35 ಮಾರ್ಕೆಟಿಂಗ್ ಚಾಪ್ಟರ್ದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ನಾಳೆ ನಿಮಗೆ ಕೇಳುವಂತಹ ಎಕ್ಸಾಮಲ್ಲಿ 34, 35 ಕ್ವಶನ್ ನಂಬರು ಮಾರ್ಕೆಟಿಂಗ್ ಆಗಿರುತ್ತೆ. ಇಲ್ಲಿ ನೋಡಿ, ಆ್ಯಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಸ್ಟೇಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಯು ವುಡ್ ಕೀಪ್ ಇನ್ ಮೈಂಡ್ ವೈಲ್ ಚೂಸಿಂಗ್ ಎ ಗುಡ್ ಬ್ರ್ಯಾಂಡ್ ನೇಮ್ ಫಾರ್ ಯುವರ್ ಕಂಪನಿ ಪ್ರಾಡಕ್ಟ್. ಗುಡ್ ಬ್ರ್ಯಾಂಡ್ ನೇಮಿನ ಫೀಚರ್ಸನ್ನು ಬರೀಬೇಕು. 2025 ಹೀಗೆ ಕೇಳಿದ್ದಾರೆ. 2024 ಹೇಗೆ ಕೇಳಿದ್ದಾರೆ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಎಷ್ಟು ಅಂತ ಹೇಳಿದ್ದೆ? 34 ಮತ್ತು 35 ಈ ಒಂದು ಚಾಪ್ಟರಿನ ಕ್ವಶನ್ ಇರುತ್ತೆ ಅಂತ ಹೇಳಿದ್ದೀನಲ್ವಾ? 34 ಯಾವ್ದು ಕೇಳಿದ್ದಾರೆ? ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಕೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಬರೆದಿದ್ದೀನಿ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. 2024 ಕೇಳಿರೋದು ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆನಾ? ಸೊ ಈ ರೀತಿಯಾಗಿ ನಾನು ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಗೊತ್ತಾಗುತ್ತೆ ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಅಂತ. ಅಲ್ಲಿ ನೀವು ನೋಡ್ಕೊಳ್ಬೇಕು, ಫೀಚರ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್ ನೋಡ್ಕೊಳ್ಬೇಕು, ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ನೋಡ್ಕೊಳ್ಬೇಕು. ಇದು 4ಅಲ್ಲೂ ಬಂದಿದೆ, 8ಅಲ್ಲೂ ಬಂದಿದೆ, ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ. ಮಾರ್ಕೆಟಿಂಗ್ ಮಿಕ್ಸಿನ ಎಲಿಮೆಂಟ್ಸು 4 ಇದೆ, ನೋಡ್ಕೊಳ್ಳಿ. 2024ಅಲ್ಲೂ ಬಂದಿರೋದ್ರಿಂದ ನೋಡ್ಕೊಳ್ಳಿ. ದೆನ್ ಮಾಡೆಲ್ ಪೇಪರಲ್ಲೂ ಈ ಕ್ವಶನ್ಸ್ಗಳು ಇದೆ. ಅದೇ ರೀತಿಯಾಗಿ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು 8ಅಲ್ಲಂತೂ ಓದ್ಕೊಂಡಿರ್ತೀರಿ, 4ಗೆ ಕೇಳಿದ್ರೆ ಅದ್ರದ್ದು ಅರ್ಧ ಪಾಯಿಂಟ್ಸ್ ಬರೀರಿ ಅಷ್ಟೇ. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು. ನೆಕ್ಸ್ಟು ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿದ್ರೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಅಪ್ಲೈಡ್ ಕ್ವಶನ್ಸ್ ಬರುತ್ತಲ್ಲ ನಿಮಗೆ, ಯಾವ್ಯಾವ ಎನ್ವಿರಾನ್ಮೆಂಟ್ ಅಂತ ಕಂಡುಹಿಡಿಯೋದು ನೋಡಿ. ಇದು 29 ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟ್ರಲ್ಲಿ ಹೇಗೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೋ ಅದೇ ರೀತಿಯಾಗಿ ನಿಮಗೆ ಮಾರ್ಕೆಟಿಂಗ್ ಚಾಪ್ಟ್ರಲ್ಲೂ ಕೂಡ 35 ಅಪ್ಲೈಡ್ ಕ್ವಶನ್ಸ್ ಬರುತ್ತೆ. ಯಾವ ರೀತಿಯಾಗಿ ಈ ಪ್ರಮೋಷನಲ್ ಆ್ಯಕ್ಟಿವಿಟಿ ಯಾವುದು ಅಂತ ಕಂಡುಹಿಡಿಯೋದು. ಸೊ ಈ ಒಂದು ಟಾಪಿಕ್ ಬರಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇಲ್ಲೂ ಕೂಡ ಇದು ಯಾವುದು ಪ್ರಮೋಷನಲ್ಲು, ರಿಬೇಟೋ, ಡಿಸ್ಕೌಂಟೋ, ಆಫರು ಅಂತ ಹೇಳ್ಕೊಂಡು ನೀವು ಕಂಡುಹಿಡಿಯುವಂಥದ್ದು. ಸೊ ಹಾಗಾಗಿ ಅಪ್ಲೈ ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟು. ಮಾಡೆಲ್ ಪೇಪರ್ 1ಅಲ್ಲಿದೆ, ಮಾಡೆಲ್ ಪೇಪರ್ 3ಅಲ್ಲಿದೆ, ಪ್ರಿಪ್ರೇಟ್ರಿ 1ಅಲ್ಲೂ ಕೂಡ ಈ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನೋಡಿ, ಇಷ್ಟು ಕ್ವಶನ್ಸು. ಇದರಲ್ಲಿ ನೀವು ಇವಾಗ ಓದ್ಕೊಳ್ಳೋದೇನು? ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಓದಿದ್ದೀರಿ, ನೆಕ್ಸ್ಟು ಇಲ್ಲಿ ಅಡ್ವರ್ಟೈಸ್ಮೆಂಟು, ಪರ್ಸನಲ್ ಸೆಲ್ಲಿಂಗ್ ಓದಿದ್ದೀರಿ. ಅದರಲ್ಲಿ 6 ಕ್ವಶನಲ್ಲಿ 2 ಆಲ್ರೆಡಿ ಓದಿರೋದ್ರಿಂದ ಈ 4 ಕ್ವಶನ್ ಓದ್ಕೊಂಡ್ರೆ ಮುಗೀತು.
ನೆಕ್ಸ್ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರಿಗೆ ಬಂದರೆ ಇಲ್ಲೂ ಕೂಡ ಅಪ್ಲೈಡ್ ಕ್ವಶನ್ಸ್ ಇದೆ, ಅದು ಗೊತ್ತಿದೆ ಹೇಗೆ ಕೇಳ್ತಾರೆ ಅಂತ. 2 ಕ್ವಶನ್ಸ್ ಕೇಳ್ತಾರೆ ಇಲ್ಲಿ. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು ಅಪ್ಲೈಡ್ ಕ್ವಶನ್ನು 2025 ಕೇಳಿದ್ದಾರೆ. ಸೇಮ್ 2025-24 ಮತ್ತೆ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಫೀಚರ್ಸ್ ಕೂಡ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್, ಎರಡೆರಡು ಕ್ವಶನ್ ಕೇಳೋದಲ್ಲ, ಇದು ಕೂಡ ಇಂಪಾರ್ಟೆಂಟು. ಅಲ್ಲಿಗೆ ನೀವು ನೋಡ್ಕೊಳ್ಬೇಕಾಗಿರೋದು ಈ ಚಾಪ್ಟ್ರಲ್ಲಿ ಓನ್ಲಿ 3 ಕ್ವಶನ್ಸು. ಒಂದು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ಸು, ಇನ್ನೊಂದು ಫೀಚರ್ಸ್ ಆಫ್ ಬಿಸ್ನೆಸ್ಸು, ಅಪ್ಲೈಡ್ ಕ್ವಶನ್ಸು. ಅಪ್ಲೈಡ್ ಕ್ವಶನ್ಸ್ ಹೇಗಿರುತ್ತೆ, ಅದು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟೋ, ಎಕನಾಮಿಕ್ ಎನ್ವಿರಾನ್ಮೆಂಟೋ, ಪೊಲಿಟಿಕಲ್ ಎನ್ವಿರಾನ್ಮೆಂಟೋ, ಸೋಷಿಯಲ್ ಎನ್ವಿರಾನ್ಮೆಂಟೋ ಅಂತ ಫೈಂಡ್ ಔಟ್ ಮಾಡೋದಷ್ಟೇ 4 ಮಾರ್ಕ್ಸಿಗೆ. ಇನ್ನೆರಡು ಈ ಕ್ವಶನ್ ನೋಡಿ, 3 ಕ್ವಶನ್ ಓದ್ಕೊಂಡ್ರೆ ಆಯ್ತು. ಈ 3 ಕ್ವಶನಲ್ಲಿ 2 ಕ್ವಶನು ಆ್ಯನುವಲ್ ಎಕ್ಸಾಮಿಗೆ ಬರುತ್ತೆ ಅಂದಾಗ 8 ಮಾರ್ಕ್ಸ್ ಈಸಿಯಾಗಿ ಬಂದೋಗುತ್ತೆ. ಫಸ್ಟ್ ಇದನ್ನು ನೀವು ಕಲ್ತ್ಕೊಳ್ಬೇಕು, ಓಕೆನಾ. ಇದಾದ್ರ ಮೇಲೆ ಇವಾಗ ಆಲ್ರೆಡಿ ಹೇಳಿದ್ನಲ್ಲ ನೋಡಿ, ಎರಡೆರಡು ಕ್ವಶನ್ಸ್ ಯಾವ್ಯಾವ, 2 ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಯಿತು. ಇನ್ನು ಉಳಿದಿರೋ ಯಾವ್ಯಾವ ಚಾಪ್ಟ್ರಲ್ಲಿ ಒಂದೊಂದು ಕ್ವಶನ್ ಬರುತ್ತೆ ಅಂತ ಹಾಕಿದರು, ಆ ಚಾಪ್ಟ್ರಿನ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಹೇಳ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಿರಲಿ, ಚೆನ್ನಾಗಿ ಬರೀಲಿ ಎಲ್ಲರೂ ಕೂಡ. ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕನ್ನಡ ಮೀಡಿಯಮ್ ಅವರಿಗೆ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಿ, ಬಟ್ ಕಮೆಂಟ್ ಮಾಡ್ತಾ ಇದ್ದೀರಿ ಹಾಕಿ 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 ಅಂತ. ನಿಮಗೆ ಮೆಸೇಜ್ ಬರ್ತಾ ಇಲ್ಲ ಅಥವಾ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ನಾನು ಲಾಸ್ಟ್ ಚಾಪ್ಟ್ರಿಂದ ಹೋಗ್ತೀನಿ, ಯಾಕಂದರೆ ಕಡಿಮೆ ಕ್ವಶನ್ಸ್ ಎಲ್ಲಿದೆಯೋ ಅಲ್ಲಿ ಓದ್ಕೊಳ್ಳೋಕೆ ಈಸಿ. 2 ಚಾಪ್ಟರ್ ಅಂತೂ ಬಿಸ್ನೆಸ್ ಎನ್ವಿರಾನ್ಮೆಂಟು, ಮಾರ್ಕೆಟಿಂಗು ಸೆಲೆಕ್ಟ್ ಮಾಡ್ಕೊಂಡ್ರಿ. ಅಲ್ಲಿಗೆ ಎಷ್ಟು ಕ್ವಶನ್ಸ್ ಆಯಿತು, 4 ಆಯಿತು. ಇನ್ನು ಎಷ್ಟು ಅಟೆಂಡ್ ಮಾಡಬೇಕು, 2. ಒಂದು ಬ್ಯಾಕಪ್ ಕ್ವಶನ್ ಅಂತ ಇರಲಿ, ಒಂದು 3 ಚಾಪ್ಟರ್ ಓದ್ಕೊಳ್ಳಿ, ಅಲ್ಲಿ 7 ಕ್ವಶನ್ ನೀವು ಪಕ್ಕ ಆಗ್ತೀರಿ, ಓಕೆನಾ. ಒಂದು ಬ್ಯಾಕಪ್ ಇರಲಿ, ಯಾವಾಗಲೂ ಕೂಡ ಒಂದು ಬ್ಯಾಕಪ್ ಕ್ವಶನ್ ಇರಬೇಕು, ಓಕೆನಾ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟ್ರಿಗೆ ಬಂದರೆ 2 ಟಾಪಿಕ್ನ ಓದ್ಕೊಳ್ಳಿ. 2025 ಮತ್ತು 24 2 ವರ್ಷನೂ ಕೂಡ ಕನ್ಸ್ಯೂಮರ್ ರೈಟ್ಸೇ ಕೇಳಿದ್ದಾರೆ. ಬಟ್ ಇಲ್ಲಿ ಪ್ರಿಪ್ರೇಟರಿ 1, ಪ್ರಿಪ್ರೇಟರಿ 2 ಅಲ್ಲಿ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸೇ ಕೇಳಿದ್ದಾರೆ. ಹಾಗಾಗಿ ಕನ್ಸ್ಯೂಮರ್ ರೈಟ್ಸು, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ 2 ಓದ್ಕೊಳ್ಳಿ. ಇದು 2 ಕಾನ್ಸೆಪ್ಟಲ್ಲಿ ಒಂದು ಬಂದೇ ಬರುತ್ತೆ. ಇವಾಗ ನಿಮಗೆ ಡೌಟು, ಬಂದಿಲ್ಲ ಅಂತ ಹೇಳಿದ್ರೇ ಬ್ಯಾಕಪ್ ಕ್ವಶನ್ ಅಂತ ಒಂದು ಕೊಟ್ಟಿರೋದು. ಸೊ ಇದು 2 ಓದ್ಕೊಂಡೋಗಿ ಇಲ್ಲಿಗೆ ಮುಗೀತು. ಇದು ಕ್ವಶನ್ ನಂಬರ್ ನೋಡ್ಕೊಳ್ಳಿ, ಕ್ವಶನ್ ನಂಬರ್ 36 ಇರುತ್ತೆ ಈ ಕ್ವಶನ್ಸು. ನೆಕ್ಸ್ಟು ಕ್ವಶನ್ ನಂಬರ್ 33ಗೆ ಬಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. 2025 ಫಿಕ್ಸ್ಡ್ ಕ್ಯಾಪಿಟಲ್ ಬಂದಿದೆ. ಕ್ವಶನ್ನ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ಕೊಳ್ಬೇಕು. ಕ್ವಶನ್ ನಂಬರ್ ಎಷ್ಟು ಅಂತ ಹೇಳಿದೆ, 33, ಕರೆಕ್ಟಾ ನೋಡಿ. ಇದು 2025 ಆ್ಯನುವಲ್ ಎಕ್ಸಾಮು 33. ನೀವು ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ನು. XYZ ಕಂಪನಿ ಈಸ್ ಪ್ಲಾನಿಂಗ್ ಟು ಅಕ್ವೈರ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ. ಲ್ಯಾಂಡು, ಬಿಲ್ಡಿಂಗು, ಮಷಿನರಿ ಅಂತ ಹೇಳಿದ್ರೆ ಏನು, ಫಿಕ್ಸ್ಡ್ ಅಸೆಟ್ಸ್ ತಾನೆ. ಅಲ್ಲಿಗೆ ಫಿಕ್ಸ್ಡ್ ಅಸೆಟ್ ಅಂದ್ರ ಮೇಲೆ ಇದು ಯಾವ ಕ್ಯಾಪಿಟಲು, ಫಿಕ್ಸ್ಡ್ ಕ್ಯಾಪಿಟಲಿನ ಫ್ಯಾಕ್ಟರ್ಸ್ನ ಬರೀಬೇಕು. ಫಸ್ಟ್ ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕಂಡುಹಿಡಿಬೇಕು. ವಿಚ್ ಟೈಪ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದರೆ ಫಿಕ್ಸ್ಡ್ ಅಸೆಟ್ ಇರೋದ್ರಿಂದ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಕಂಡುಹಿಡಿಬೇಕು. ಕಂಡು ಹಿಡಿದಿದ್ದಕ್ಕೆ 1 ಮಾರ್ಕ್ ಕೊಡ್ತಾರೆ. ಆಮೇಲೆ ಅದ್ರದ್ದು ಫ್ಯಾಕ್ಟರ್ಸನ್ನು ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕಾಗಿ ನಾನು ಹಾಕಿದ್ದೀನಿ ಫಿಕ್ಸ್ಡ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲಿಗೆ ಯಾವ ರೀತಿ ಕ್ವಶನ್ಸ್ನ ಕೊಡ್ತಾರೆ ಅಂತ ಹೇಳಿದ್ರೆ ಡೇ ಟು ಡೇ ಆಪರೇಷನ್ಸ್ ಅಂತ ಇರುತ್ತೆ ನೋಡಿ. ಕ್ವಶನ್ಸು 2024 ಕೇಳಿದ್ದಾರೆ. 33 ಕ್ವಶನು. ವಾಟ್ ಡು ಯು ಕಾಲ್ ದ ಕ್ಯಾಪಿಟಲ್ ನೀಡೆಡ್ ಫಾರ್ ದ ಡೇ ಟು ಡೇ ಆಪರೇಷನ್ಸ್. ಡೇ ಟು ಡೇ ಆಪರೇಷನ್ಸಿಗೆ ಬೇಕಾಗುವಂಥ ಕ್ಯಾಪಿಟಲ್ನ ಏನಂತ ಕರಿತೀರಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಕಂಡು ಹಿಡಿದ್ರಿ, ಕರೆಕ್ಟಾ. ಡೇ ಟು ಡೇ ಅಂದರೆ ವರ್ಕಿಂಗು, ಅಸೆಟ್ಸ್ ಬಂದರೆ ಫಿಕ್ಸ್ಡ್ ಕ್ಯಾಪಿಟಲ್ಲು. ಸೊ ಅದರದ್ದು 3 ಫ್ಯಾಕ್ಟರ್ಸ್ ಬರೆದ್ರು 4 ಮಾರ್ಕ್ಸು ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಬರೆದಿದ್ದೀನಿ. ವರ್ಕಿಂಗ್ ಕ್ಯಾಪಿಟಲು ಪ್ರಿಪ್ರೇಟರಿ 1 ಅಲ್ಲಿದೆ, ಪ್ರಿಪ್ರೇಟರಿ 2 ಅಲ್ಲಿ ಡಿವಿಡೆಂಡ್ ಡಿಸಿಷನ್ ಕೇಳಿದ್ದಾರೆ. ಹಾಗಾಗಿ ಈ 3 ಟಾಪಿಕ್ನ ಓದ್ಕೊಳ್ಳಿ. ಫಿಕ್ಸ್ಡ್ ಕ್ಯಾಪಿಟಲ್ಲು, ವರ್ಕಿಂಗ್ ಕ್ಯಾಪಿಟಲ್ಲು, ಡಿವಿಡೆಂಡ್ ಡಿಸಿಷನ್ನು. ಫಿಕ್ಸ್ಡ್ ಕ್ಯಾಪಿಟಲಿಗೆ ಅಸೆಟ್ಸ್ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲಿಗೆ ಡೇ ಟು ಡೇ ಆಪರೇಷನ್ ಇರುತ್ತೆ, ಡಿವಿಡೆಂಡ್ ಡಿಸಿಷನ್ನ ಡೈರೆಕ್ಟಾಗಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 32 ಕಂಟ್ರೋಲಿಂಗ್ ಚಾಪ್ಟರ್ ಮೇಲೆ ಇರುತ್ತೆ. ಕಂಟ್ರೋಲಿಂಗ್ ಚಾಪ್ಟರಲ್ಲಿ 2025-24 ಕೇಳಿರುವಂಥದ್ದು ಒಂದು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗು, ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗು. ಇದನ್ನೇ ಪ್ರಿಪ್ರೇಟರಿ 1 ಪ್ರಿಪ್ರೇಟರಿ 2 ಕೇಳಿದ್ದಾರೆ. ಸೊ ಇದೆರಡು ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಜೊತೆಗೆ ಕಂಟ್ರೋಲಿಂಗ್ ಪ್ರೋಸೆಸ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಮಾಡಲ್ ಕ್ವಶನ್ ಪೇಪರಲ್ಲಿದೆ, ಹಾಗಾಗಿ ಬರುವಂಥ ಚಾನ್ಸಸ್ ಇದೆ. ಇದು 3ರಲ್ಲಿ 1 ಗ್ಯಾರಂಟಿ ನೋಡ್ಕೊಳ್ಳಿ, ಓಕೆನಾ. ಅಲ್ಲಿಗೆ ಈ ಚಾಪ್ಟರ್ ಮುಗೀತಾ. ದೆನ್ನು ಚಾಪ್ಟರ್ 6 ಸ್ಟಾಫಿಂಗ್ ಚಾಪ್ಟ್ರಿಂದ ಕ್ವಶನ್ ನಂಬರ್ 31 ಒಂದು ಕ್ವಶನ್ ಇರುತ್ತೆ. ಸ್ಟಾಫಿಂಗಲ್ಲಿ ಅಲ್ಲೂ 8 ಕೇಳ್ತಾರೆ, 4 ಕೇಳ್ತಾರೆ. ಇವಾಗ ನೀವು ಓದ್ಕೊಳ್ಬೇಕಾಗಿರೋ ಕ್ವಶನ್ ಏನು ಅಂತ ಹೇಳಿದ್ರೆ ಸ್ಟಾಫಿಂಗ್ ಪ್ರೋಸೆಸ್ ಇಂಪಾರ್ಟೆಂಟು. 8 ಓದಿದಿರಿ, ಮತ್ತು ಓದೋ ಅವಶ್ಯಕತೆ ಇಲ್ಲ. 4 ಮೆಥಡ್ಸ್ ಆಫ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬು, ಆನ್ ದ ಜಾಬು 8 ಓದಿರ್ತೀರಿ, ಮತ್ತು ಓದೋ ಅವಶ್ಯಕತೆ ಇಲ್ಲ. 4 ಕೇಳಿದಾಗ ಬರೆದು ಬಿಡೋದು ಅಷ್ಟೇ. ಅದಾದ್ರ ಮೇಲೆ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು 8 ಓದಿರ್ತೀರಿ, 4 ಕೇಳಿದ್ರೆ ಬರೆದ್ರಾಯ್ತು ಅಷ್ಟೇ. ಯಾಕಂದರೆ 2 ಕ್ವಶನ್ ಕೊಟ್ಟೆ ಕೊಡ್ತಾರೆ, ಅಲ್ಲೊಂದು ಇಲ್ಲೊಂದು ಯಾವುದಾದ್ರೂ ಕೊಡ್ಬೋದು. ಅಲ್ಲಿಗೆ ಇದು 3 ಆಲ್ರೆಡಿ 8 ಓದ್ಬಿಟ್ಟಿದ್ದೀರಿ. ಹಾಗಾದರೆ ಸೆಲೆಕ್ಷನ್ ಟೆಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರು ಮುಗಿದೋಯ್ತು ನೋಡಿ, ಎಷ್ಟು ಈಸಿ. 3 ಓದ್ಬಿಟ್ಟಿದ್ದೀರಿ, ಎಕ್ಸ್ಟ್ರಾ ಓದೋದಿಲ್ಲ. ಬಿಸ್ನೆಸ್ ಸ್ಟಡೀಸ್ನ ಯಾವಾಗಲೂ ಕೂಡ ಹಿಂಗೆ ಐಡಿಯಾ ಮಾಡ್ಕೊಂಡೇ ಓದಬೇಕು. ಅಲ್ಲಿಗೆ ಸೆಲೆಕ್ಷನ್ ಟೆಸ್ಟ್ ಒಂದು ಓದೋರು ಮುಗಿತಾ. ಇದು ಪ್ರಿಪ್ರೇಟರಿ 2 ಕೂಡ ಬಂದಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಹೈಲೈಟ್ ಆಗಿದೆ. ಈ ರೀತಿ ನೋಡಬೇಕು. ಕ್ವಶನ್ ನಂಬರ್ 31. ನೆಕ್ಸ್ಟ್ ಕ್ವಶನ್ ನಂಬರ್ 30 ಯಾವುದಿರುತ್ತೆ, ಪ್ಲಾನಿಂಗ್ ಚಾಪ್ಟರ್ ಇರುತ್ತೆ. ಪ್ಲಾನಿಂಗ್ ಚಾಪ್ಟ್ರಲ್ಲಿ 2025 ಯಾವ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಫೀಚರ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ.
25 ಫೀಚರ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ. 24 ಆ್ಯಸ್ ಎ ಮ್ಯಾನೇಜರ್ ವಾಟ್ ಲಾಜಿಕಲ್ ಸ್ಟೆಪ್ಸ್ ಯು ಫಾಲೋ ಇನ್ ಪ್ಲಾನಿಂಗ್ ಪ್ರೋಸೆಸ್. ಸ್ಟೆಪ್ಸು ಪ್ರೋಸೆಸ್ಸು ಅಂತ ಬಂದರೆ ಪ್ಲಾನಿಂಗಿನ ಸ್ಟೆಪ್ಸು ಪ್ರೋಸೆಸ್ಸು ಬರೋದ್ರಾಯಿತು. ಸೊ ಇದು 2024 ಕೇಳಿದ್ದಾರೆ. ಬಟ್ ಪ್ರಿಪ್ರೇಟ್ರಿ 1 ಪ್ರಿಪ್ರೇಟ್ರಿ 2 ಎಕ್ಸ್ಪ್ಲೈನ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ. ಹಾಗಾಗಿ ಈ 3 ಕ್ವಶನು ಕೂಡ ಇಂಪಾರ್ಟೆಂಟ್. ಇಲ್ಲೂ ಕೂಡ 3. ಸೊ ನಿಮಗೆ ಇವಾಗ ಖುಷಿ ಆಗ್ತಿದೆ, ಎಲ್ಲಿ ನೋಡಿದ್ರು 1, 2, 3 ಅಷ್ಟೇ ಕ್ವಶನ್ ಓದ್ಕೊಂಡ್ರು ಮುಗ್ದೋಯ್ತಲ್ಲ ಅಂತ. ಲಾಸ್ಟ್ ನಾವು ಕ್ವಶನ್ ನಂಬರ್ 27ಗೆ ಬಂದ್ವಿ. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಕ್ವಶನ್ ನಂಬರ್ 27 ಸೆಕೆಂಡ್ ಚಾಪ್ಟ್ರಿಂದ ಕೇಳ್ತಾರೆ. 28 to 29 ಎರಡು ಕೂಡ ಥರ್ಡ್ ಚಾಪ್ಟ್ರಿಂದ ಕೇಳ್ತಾರೆ. ಅದೇ ರೀತಿ ಇಲ್ಲಿ ನಿಮಗೆ ಪ್ಲ್ಯಾನಿಂಗು 4th ಚಾಪ್ಟರು, ಸ್ಟಾಫಿಂಗು 6th ಚಾಪ್ಟರು. ಕರೆಕ್ಟಾ? ನೆಕ್ಸ್ಟು ನಿಮಗೆ ಇಲ್ಲಿ ಕೇಳಿ 32 ಕ್ವಶನ್ನು ಯಾವ ಚಾಪ್ಟ್ರಿಂದು? ಕಂಟ್ರೋಲಿಂಗು 8th ಚಾಪ್ಟರು. ಕಂಟ್ರೋಲಿಂಗ್ ಆದ್ರ ಮೇಲೆ ನೆಕ್ಸ್ಟ್ ಚಾಪ್ಟರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು 33 9th ಚಾಪ್ಟರು. 10th 2 ಕ್ವಶನ್ ಕೇಳ್ತಾರೆ, 34 35. ಲಾಸ್ಟ್ ಚಾಪ್ಟರು 11 ಚಾಪ್ಟರಿಂದ ಕನ್ಸ್ಯೂಮರ್ ಪ್ರೊಟೆಕ್ಷನಿಂದ. ನೋಡಿ ಆಗೋಯ್ತಲ್ಲ. ಸೊ ಈ ರೀತಿ ಗೊತ್ತಿರಬೇಕು. ಕ್ವಶನ್ ನಂಬರ್ ಏನು ಚೇಂಜ್ ಆಗಲ್ಲ, ಅದೇ ಕ್ವಶನ್ಸೇ ಇರುತ್ತೆ. ನೆಕ್ಸ್ಟು ಇದನ್ನ ಐ ಥಿಂಕ್ ಫೇಯಾಲ್ ಪ್ರಿನ್ಸಿಪಲ್ಸು, ಟೇಲರ್ ಪ್ರಿನ್ಸಿಪಲ್ಸು ಕಲ್ತ್ಕೊಂಡು ಹೋಗಿರ್ತೀರಿ. ಆಲ್ರೆಡಿ ನಿಮಗೆ ಬೈಯರ್ಟ್ ಆಗಿರುತ್ತೆ. ಇದು ಒಂದು ಟಚ್ ಕೊಟ್ಟರೆ ಸಾಕು ಬಂದುಬಿಡುತ್ತೆ. ಈ ಚಾಪ್ಟ್ರಲ್ಲಿ ಕೇಳುವಂಥದ್ದು 2025 ಮತ್ತು 24 2 ವರ್ಷನೂ ಕೇಳಿರೋದು ಟೇಲರ್ ಪ್ರಿನ್ಸಿಪಲ್ಸು. ಹೇಗೆ ಕೇಳ್ತಾರೆ ಕ್ವಶನು? ಒಂದೇ ಟೇಲರ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ, ಇಲ್ಲ FW ಟೇಲರ್ ಪ್ರಿನ್ಸಿಪಲ್ಸ್ನ, ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. 2025 ಕ್ವಶನ್ ನೋಡಿಬಿಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರ್ ಅಂತ ಕೇಳಿದ್ದಾರೆ. ಹಾಗಂತ ಇದು ಒಂದೇ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಪ್ರಿಪ್ರೇಟ್ರಿ 1 ಫೇಯಾಲ್ ಪ್ರಿನ್ಸಿಪಲ್ಸ್ ಕೇಳಿದ್ದಾರೆ, ಪ್ರಿಪ್ರೇಟ್ರಿ 2 ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ. ಅದೇ ರೀತಿ ಸಮ್ ಪ್ಲೇಸಲ್ಲಿ ಎಕ್ಸ್ಪ್ಲೈನ್ ಎನಿ 4 ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಕೇಳಿದ್ದಾರೆ. ಅಲ್ಲಿ 4 ಟಾಪಿಕ್ ನೋಡ್ಕೊಳ್ಬೇಕು. ಫೇಯಾಲ್ ಪ್ರಿನ್ಸಿಪಲ್ಸು, ಟೇಲರ್ ಪ್ರಿನ್ಸಿಪಲ್ಸು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಮುಗಿದೋಯ್ತಾ? 4 ಮಾರ್ಕ್ಸು, 8 ಮಾರ್ಕ್ಸು ಮತ್ತು 4 ಮಾರ್ಕ್ಸು ನಾನು ಕೊಟ್ಟಂಗೆ ಕರೆಕ್ಟಾಗಿ ನೀವು ಯೋಚನೆ ಮಾಡಿ ಕಲ್ತ್ಕೊಂಡು ಹೋಗಿದ್ದೆ ಆದರೆ ಅಲ್ಲಿ 24 ಪಕ್ಕ, ಇಲ್ಲೂ 24 ಪಕ್ಕ, 48 ಮಾರ್ಕ್ಸ್ ಬಂದು ಹೋಯಿತು ನಿಮಗೆ. ಓಕೆನಾ? ಕರೆಕ್ಟಾಗಿ ಗಮನ ಇಟ್ಟು ಓದ್ಕೊಳ್ಳಿ. ನಿಮಗೆ ಮನಸ್ಸಲ್ಲಿ ಇರ್ಬೋದು, ಏನು ಮೇಡಮ್ ನೀವು ಹೇಳ್ಬಿಡ್ತೀರಿ ನಾವು ಓದಬೇಕಲ್ಲ ಅಂತ. ಕೆಲವೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಓನಾಗಿ ಕೂಡ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳೇ. ಆಗುತ್ತೆ. ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಓನಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ 24 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಅಂತ ನಿಮಗೆ ಅನಿಸ್ತಿದೆಯಾ 4 ಮಾರ್ಕ್ಸ್ ಕೊಟ್ಟರ ಮೇಲೆ? ಹಾಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ, ಎಲ್ಲರೂ ಕೂಡ ಗುಡ್ ಸ್ಕೋರನ್ನು ಮಾಡಲಿ. ಆದಷ್ಟು ಬೇಗ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಹಾಕ್ತೀನಿ. ನೀವು ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. 8 ಮಾರ್ಕ್ಸ್ ಕಂಪ್ಲೀಟ್ ಆಯಿತು, 4 ಮಾರ್ಕ್ಸ್ ಬೇಗ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ 3 ಮಾಡಲ್ ಪೇಪರು, 2 ಪ್ರಿಪ್ರೇಟ್ರಿ ಪೇಪರ್ಲಿರೋ ಎಲ್ಲ 1 ಮಾರ್ಕು 2 ಮಾರ್ಕು ಪ್ರಿಪೇರ್ ಆಗ್ತಾ ಇರಿ. ನಾನು ಕೊಟ್ಟ ತಕ್ಷಣ ನಾವು ಇದು ಓದಿದ್ವಿ, ಇದು ಇಂಪಾರ್ಟೆಂಟ್ ಅಂತ ಮೇಡಮ್ ಕೊಟ್ಟಿದ್ದಾರಾ, ಮತ್ತೆ ಓದ್ಕೊಳ್ಳೋಣ ಅಂತ ಹೇಳ್ಕೊಂಡು ರೆಡಿ ಆದರೆ ಆಯಿತು. ಸೊ ನಾ ಹಾಕೋವರೆಗೂ ವೆಯ್ಟ್ ಮಾಡುವಂತಹ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ಈ ಒಂದು ಮ್ಯಾಟ್ರನ್ನ ಹೇಳ್ತಾ ಇರೋದು. ಟೈಮ್ ವೇಸ್ಟ್ ಮಾಡಬೇಡಿ, ಓದ್ಕೊಳ್ಳಿ. ಓಕೆ ಮಕ್ಕಳೇ, ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.